ಸರ್ ನಾನು ಬಡವಲ್ಲ, ಒಬ್ಬ ಶ್ರಮಜೀವಿ ನಾನು. ನಾನು ಬಡವ ಅಂತ ನಾನು ಎಲ್ಲೂ ಹೇಳ್ಕೊಂಡಿದ್ದೆ. ಡೌನ್ ಪೇಮೆಂಟ್ಗೆ ಎಷ್ಟು ಬೇಕಾಗಿತ್ತು ಅಷ್ಟು ಪೇಮೆಂಟು ಬಿಗ್ ಬಾಸಿಂದ ಸಿಗ್ತಾರೆ. ಕರೆಕ್ಟ್, ಬಂದಿರೋ ದುಡ್ಡೆಲ್ಲ ಕಾರಿಗೆ ಹಾಕೋಕ್ಕಾಗಲ್ಲ. ಹೌದು, ಕಾರ್ ತಗೊಳ್ಳೋ ಶಕ್ತಿ ಕೊಡಪ್ಪ ಅಂತ ನಾನು ಬೇಡ್ಕೊಂಡಿದ್ದು. ಇನ್ನೂ ನನ್ನ ಕಣ್ಮುಂದೆ ಇದೆ, ದೇವ್ರ ಹತ್ರ ಬೇಡ್ಕೊಂಡಿದ್ದು ಒಂದು ಸಣ್ಣ ಕಾರ್ ಕೊಡು ಅಂತ. ಇವತ್ತು ಅದೇ ದಿನ ನಾನು ನನ್ನ ಹೆಂಡತಿ ಕಾರಲ್ಲಿ ಹೋಗ್ತಾಯಿದ್ವಿ. ಬಟ್ ಏನು ವ್ಯತ್ಯಾಸ ಅಂದರೆ ನನ್ನ ತಾಯಿ ಇಲ್ಲ ಅಷ್ಟೇ. 4 ಮಿಲಿಯನ್ಸಲ್ಲಿ ಒಂದು 5 ಕಮೆಂಟ್ 6 ಕಮೆಂಟು ನೆಗೆಟಿವ್ ಆಗಿ ಯಾರೋ ಒಂದು ಇದಾಗಿ ಹಾಕಿದ್ರು. ಭಾರಿ ಖುಷಿ ಆಯ್ತು ನನಗೆ, ಹೆಮ್ಮೆ ಅನ್ನಿಸ್ತು ನನಗೆ. ಅಷ್ಟು ಕಮೆಂಟ್ಸು ನನಗೆ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಕಂಗ್ರಾಟ್ಸ್ ಮಾಡಿದ್ದಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಸಾಕಷ್ಟು ಜನ ಜೀವನದಲ್ಲಿ ದಿನನಿತ್ಯ ಒಂದು ಕಾರ್ ಶೋರೂಮ್ಗೆ ಹೋದರೆ ಅಥವಾ ಬೈಕ್ ಶೋರೂಮ್ಗೆ ಹೋದರೆ ಅಥವಾ ಒಂದು ಜ್ಯುವೆಲರಿ ಶಾಪ್ಗೆ ಹೋದರೆ ಎಷ್ಟೋ ಜನ ಬಂದ್ಬಿಟ್ಟು ಹೊಸ ಕಾರು, ಹೊಸ ಬೈಕು, ಹೊಸ ಜ್ಯುವೆಲರಿ, ಹೊಸ ಮನೆ, ಹೀಗೆ ಏನೇನೋ ತೊಗೊತಾ ಇರ್ತಾರೆ. ಅದು ಮಾಮೂಲಿಯಾಗಿ ಹೋಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋರು ಯಾರಾದರೂ ಆ ಜೀವನದಲ್ಲಿ ಏನಾದರೂ ಒಂದು ತೊಗೊಂಡಾಗ ಅದು ತುಂಬ ಕಷ್ಟದಲ್ಲಿದ್ದಂಥ ವ್ಯಕ್ತಿ ಕಷ್ಟಪಟ್ಟು ಮೇಲೆ ಬಂದು ಒಂದು ಸಾಧನೆ ಮಾಡಿ ಹೊಸದಾಗಿ ಏನಾದರೂ ಒಂದು ತೊಗೊಂಡಾಗ ಅವ್ರಿಗೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಖುಷಿ ನಮಗೂ ಕೂಡ ಆಗುತ್ತೆ. ಹೌದು ಅಪ್ಪ, ಈ ವ್ಯಕ್ತಿ ಏನೋ ಒಂದು ಅಚೀವ್ ಮಾಡ್ತಾ ಇದ್ದಾನೆ, ಏನೋ ಒಂದು ತೊಗೊತಾ ಇದ್ದಾರೆ, ಸೊ ಅವ್ರೊಂದು ಕಷ್ಟಕ್ಕೆ ಒಂದು ಸಾರ್ಥಕತೆ ಸಿಗ್ತಾ ಇದೆ ಅನ್ನೋದು ನಮಗೊಂದು ಖುಷಿ ಕೊಡುತ್ತೆ. ಸೊ ಇವತ್ತು ಈ ವಿಚಾರ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ತುಕಾಲಿ ಸಂತೋಷಾಗಿ ಒಳಗಡೆ ಹೋಗ್ತಾರೆ. ಒಳಗಡೆ ಸಂತು ಪಂತು ಆಗಿ ಹೆಸರು ಮಾಡ್ತಾರೆ. ಆಚೆ ಬಂದ ಮೇಲೆ ಇವ್ರನ್ನ ಕಿರುತೆರೆಯ ಗೋಲ್ಡನ್ ಸ್ಟಾರ್ ಅಂತವ್ರಂತೆ. ಯಾಕೆ ಅಂತ ಅಂದರೆ ಇದರ ನೋಡಿ ನನ್ನ ಜೊತೆಯಲ್ಲಿ. ಸಂತು, ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ಹೊಸ ಕಾರು, ಹೊಸ ಚೈನು, ಹೊಸ ಲೈಫು. ಹೌದು, ಹಳೆ ವೈಫು ಮನೇಲೇ ಇದ್ದಾರೆ. ಹೌದು, ಸದ್ಯ ಹೊಸ ವೈಫ್ ಅಲ್ಲಿವಲ್ಲ. ಮತ್ತೆ ಹೇಗಿದೆ ಅಣ್ಣ? ತುಂಬ ಚೆನ್ನಾಗಿದೆ. ಸಂತು ತೊಗೊಂಡಿರೋ ಹೊಸ ಕಾರು ಕಿಯಾ ಸೆಲ್ಟೋಸ್ ಅಣ್ಣ, ಸೆಲ್ಟೋಸ್. ಭಾರಿ ಖುಷಿ ಆಗ್ತೈತಣ್ಣ. ತುಂಬ ದಿನದಿಂದ ಅಂದ್ಕೊಂಡಿರೋ ಕನಸು ನನಸಾಗಿದೆ. ಖುಷಿ ಆಗುತ್ತಣ್ಣ. ಯಾವಾಗಲಾದರೂ ಒಂದು ದೊಡ್ಡ ಕಾರು ಇದೆ ಅಂತಲ್ಲ, ಯಾರಾದರೂ ಒಂದು ದೊಡ್ಡ XUV ಕಾರ್ಗಳಲ್ಲಿ ಓಡಾಡ್ತಾ ಇದ್ರೆ, ಸೊ ನಾವು ಯಾವಾಗ ಈ ಥರ ಕಾರ್ ತೊಗೊಳ್ಳೋದು ಅಂತ ಒಂದು ಮನಸ್ಸೊಳಗೇ ಒಂದು ಇದಿರೋದು. ಆದ್ರೂ ಕೂಡ ಎಲ್ಲೋ ಒಂದು ಕಡೆ EMIಗೆ ಭಯ ಬಿದ್ದು ನಾಳೆ ಜೀವನ ಏನಪ್ಪ ಅಂತ ಭಯ. ಬಟ್ ಏನೋ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡ್ರಿ ಅಂತ ಕೇಳ್ಪಟ್ಟೆ. ಅಯ್ಯಯ್ಯೋ, ಇಲ್ವಾ? ಏನೋ ದಿಗ್ಗಜರ ಸಿನಿಮಾ ಥರ ಏನೋ ಮೂಟೆ ಹೊತ್ಕೊಂಡು ಹೋಗಿ? ಅಯ್ಯಯ್ಯೋ, ಇಲ್ಲ, ನನ್ನ ದೇವರಣೆಗಳು ಇಲ್ಲ. ಬಿಗ್ ಬಾಸ್ ದುಡ್ಡಲ್ಲಿ ತೊಗೊಂಡಿದ್ದಾನೆ ಅಂತ ಅನ್ನೋದು ನಿಜ. ಹೌದು, ಎಲ್ಲ ಒಂದು ಕಡೆ ನಾನು ನೋಡಿದೆ. ಹೌದು, ಬಿಗ್ ಬಾಸ್ ದುಡ್ಡಲ್ಲಿ ತೊಗೊಂಡಿದ್ದಾನೆ ಅನ್ನೋದು ನಿಜ. ಆದರೆ EMIಯಲ್ಲಿ ತೊಗೊಂಡಿದ್ದೀನಿ. ಬಟ್ ಹಂಗೆ ನಾನು ಕೇಳಬೇಕು, ನಾನದು ಎಲ್ಲೊಂದು ಕಡೆ ನೋಡಿದಾಗ ಒಂದಿತ್ತು, ಬಿಗ್ ಬಾಸಿಂದ ಸಂತು ಎಷ್ಟು ಬಂತು ಅಮೌಂಟು? EMI ಕಟ್ಟೋಷ್ಟು ಬಂತು. ಅಲ್ಲ, ಡೌನ್ ಪೇಮೆಂಟ್ ಮಾಡೋಷ್ಟು ಬಂತು. ಡೌನ್ ಪೇಮೆಂಟ್ ಮಾಡೋಷ್ಟು. ಹಂಗಂತಾರಣ. ಯಾಕೆಂದ್ರೆ ಈಗ ನಾನು ಕಾರ್ದು ಹಾಕಿದ್ನಲ್ಲ, ಬಿಗ್ ಬಾಸ್ ದುಡ್ಡಿನಲ್ಲಿ ತಗೊಂಡ ತುಕಾಲಿ ಸಂತೋಷ್ 20 ಲಕ್ಷದ ದುಬಾರಿ ಕಾರನ್ನು ತೆಗೆದುಕೊಂಡ ತುಕಾಲಿ ಸಂತೋಷ್ ಅಂತ ಹಾಕಿದ್ರು. ತಪ್ಪೇನಿದೆ? ಅಲ್ಲ, ಅನ್ಕೊಳ್ಳಿ ಅಣ್ಣ, ಅದಕ್ಕೇನು ತಪ್ಪೇನಿಲ್ಲ, ನಂಗೆ ಖುಷಿ. ಆಮೇಲೆ ಡೌನ್ ಪೇಮೆಂಟ್ಗೆ ಎಷ್ಟು ಬೇಕಾಗಿತ್ತು ಅಷ್ಟು ಪೇಮೆಂಟು ಬಿಗ್ ಬಾಸಿಂದ ಸಿಗ್ತಾರೆ. ಕರೆಕ್ಟ್, ಬಂದಿರೋ ದುಡ್ಡೆಲ್ಲ ಕಾರಿಗೆ ಹಾಕೋಕ್ಕಾಗಲ್ಲ. ಹೌದಣ್ಣ. ಈಗ ಹೊಸ ಜೀವನ ಇನ್ನೊಂದು ಟ್ರ್ಯಾಕ್ ಹೋಗಿದೆ. ದುಡಿಮೆ ಮಾಡ್ತೀರಾ, ತಿಂಗಳು ಬರೋದ್ರಲ್ಲಿ ಒಂದು EMIಗೆ ಅಂತ ಕಟ್ತೀರಾ. ಹೌದಣ್ಣ. ಈಗ ಗಿಲಿ ಬರ್ತಾ ಇದೆ. ಹೌದು. ಆಮೇಲೆ ಶೋ ಮಾಡ್ತಾ ಇದ್ದೀನಿ, ಪಬ್ಲಿಕ್ ಪ್ರೋಗ್ರಾಮ್ಸ್ಗಳು ಕರಿತಾವ್ರೆ, ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಇದ್ದಾಗ, ಸಾಲ ಇದ್ದಾಗ ಅಷ್ಟೇ ಅಲ್ವಣ್ಣ ಜೀವನ ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸಾಲ ಇದ್ದಾಗ ತೀರಿಸ್ಬೇಕಲ್ಲ, ನಾಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಸೊ ಹಾಗಾಗಿ ನನಗೂ ಕಮಿಟ್ಮೆಂಟ್ಗಳು ತುಂಬ ಇತ್ತು. ಸೊ ಅದರೊಳಗೇ ನಾವು ಕೂಡ ಬಿಗ್ ಬಾಸ್ ಆದಮೇಲೆ ಒಂದು ಒಳ್ಳೆ ಕಾರ್ ತೊಗೋಬೇಕು, ಆ ಕಾರಲ್ಲಿ ಓಡಾಡಬೇಕು ಅಂತ ಕೇಳ್ತಾರೆ. ಮತ್ತು ಇನ್ನೊಂದೇನೆಂದರೆ, ಜನ ಹೆಂಗಿದ್ಯಾ, ಏನು ಮಾಡಿದೆ ಅಂತ ಕೇಳಲ್ಲ. ಸಾಲ ಮಾಡೋದ್ರ ಸರಿ, ಕೋರ್ಟ್ ತಗೊಂಡು ಜೀವನ ಮಾಡಬೇಕು, ಇಲ್ಲಾಂದ್ರೆ ಅದಕ್ಕೆ ಬೆಲೆನೇ ಇರಲ್ಲ, ಆ ಥರ ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ನಾನು ಒಂದು EMI ಆದರೂ ಪರವಾಗಿಲ್ಲ, ಬಿಗ್ ಬಾಸಿಂದ ಬಂದ ಹಣನ ಒಂದು ಬೇರೆ ಕಡೆ ಇದು ಮಾಡೋ ಬದಲು ನಮಗೂ ಕೂಡ ಒಂದು ಒಳ್ಳೆ ರೀತಿಲಿ ಎಲ್ಲ ಕಾರ್ಯಕ್ರಮಗಳು ಓಡಾಡೋಕ್ಕೆ ಕಾರ್ ಬೇಕಾಗಿತ್ತು. ಮತ್ತು ಎಲ್ಲ ಲಾಂಗೇ ಹೋಗೋದು ನಾವು, ಉತ್ತರ ಕರ್ನಾಟಕ ಅಲ್ಲಿ ಇಲ್ಲಿ ಅಂತ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ. ಸೊ ಅಂಥ ಕಾರ್ಯಕ್ರಮಗಳಿಗೆ ಹೋಗುವಾಗ ಹಿಂಗೆ ಒಂದು ಒಳ್ಳೆ ದೊಡ್ಡ ಕಾರ್ ಇದ್ದರೆ ನಾವು ಬೇಗ ಸೇಫ್ಟಿಯಾಗಿ ತಲುಪ್ಬೋದು. ಆಮೇಲೆ EMI ಕಟ್ಕೋಬೋದು, ಒಂದು ಜವಾಬ್ದಾರಿ ಇರುತ್ತೆ. ಮನೇಲೊಂದು ನಮಗೊಂದು ಸಾರಥಿ ಥರ, ಮೆಂಬರ್ ಥರ ಇರ್ತಾರಲ್ಲ ಅಂದ್ಬಿಟ್ಟು ತೊಗೊಂಡು. ಆ್ಯಂಡ್ ನಾನು ಬರ್ತಾ ಕೀರ್ತಿ ಹತ್ರ ಮಾತಾಡ್ತಾ ಇದ್ದೆ. ಕೀರ್ತಿ ಹೇಳ್ತಾಯಿದ್ರು, ಇವಾಗ ಸಾಕಷ್ಟು ಕಡೆ ಕರೀತಾರಂತೆ ಪ್ರೋಗ್ರಾಮಿಗೆ, ಅಲ್ಲಿ ಇಲ್ಲಿ ಎಲ್ಲ. ನೀವು ಪಾಪ ಎಲ್ಲೂ ದುಡ್ಡೇ ತೊಗೊಳ್ತಾ ಇಲ್ವಂತೆ ಯಾವ ಕಾರ್ಯಕ್ರಮಕ್ಕೂ. ಯಾಕೆ ಕ್ಯಾಶ್ ಕೊಡ್ತೀರಣ್ಣ, ಏನೋ ಬಂಗಾರ ಗಿಂಗಾರ ಕೊಟ್ಬಿಡ್ರಣ ಅಂತವ್ರೆ.
ನಿಜ ಅದು. ಕ್ಯಾಶ್ ಕೇಳಿದ್ರೆ ಚಿಕ್ಕ ಪುಟ್ಟದ ಬಂಗಾರ ಅಂದ್ರೆ 2-3 ಗ್ರಾಮ್ ಏನು ಹಾಕಕ್ಕಾಗಲ್ಲ. ಇಲ್ಲಣ್ಣ ಬಂಗಾರ ಕೊಡಿ ಅಂತ ನಾನು ಎಲ್ಲೂ ಕೇಳಿಲ್ಲ ಆ್ಯಕ್ಚುಲಿ. ಅವರೇ ಪ್ರೀತಿ ಪಟ್ಟು ಕೊಟ್ಟವರು. ಮೋಸ್ಟ್ಲಿ ಕೀರ್ತಿ ಅಣ್ಣಂಗೂ ಗೊತ್ತು, ಹಿಂದ್ಗಡೆ ನಿಂತಿದ್ರು. ಸಂತು ಎಲ್ಲೋದ್ರು ಇದೇ ಪೆಂಡೆಂಟ್ ತೋರಿಸ್ಕೊಂಡು RR ಚೈನ್ ಇಸ್ಕೊಂಡವನೇ ಅಂತ. ಅವಾಗ ಅಲ್ಲೇ ಹೇಳಿದ್ರು ಅವ್ರ ಪ್ರೊಡ್ಯೂಸರ್, ಸರ್ ಇಲ್ಲ ನಾನೇ ಪ್ರೀತಿಯಿಂದ ಕೊಟ್ಟಿರೋದು, ಸಂತುಗೂ ಗೊತ್ತಿಲ್ಲ ಇದು ಸರ್ಪ್ರೈಸ್ ಅಂತ. ಸೊ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ನಾನು ಹುಡ್ಕೊಂಡ್ ಬರ್ತಾ ಇದಾವೆ ಬಂಗಾರಗಳು. ಇಲ್ಲ ಸರ್, ಅದು ಬಂದಾಗ ನಾನು ಬೇಡ ಅಂತ ಚಾನ್ಸ್ ಅಲ್ವಾ, ಎಲ್ರಿಗೂ ಸಿಗಲ್ವಲ್ಲ. ಯಾರಾದ್ರೂ ಬಂದು ಹಿಂಗೆ ಗೋಲ್ಡ್ ಚೈನ್ ಹಾಕ್ತೀನಿ, ಯೋಗ ಯೋಗ್ಯತೆ ಹುಡ್ಕೊಂಡ್ ಬಂದ್ರೆ ಅದು ಯಾರು ಬೇಡ ಅನ್ಬಾರ್ದಂತೆ. ಹೌದು. ಈಗ ಯಾರಾದ್ರೂ ಚೈನ್ ಹಾಕ್ತೀನಿ ಅಂತ ಬಂದಾಗ ನಾನು ಬೇಡ ಅಂದ್ರೆ ಬೇಜಾರಾಗಲ್ಲ. ಹೌದು, ಅವ್ರಿಗೂ ಬೇಜಾರಾಗಲ್ಲ. ಸೊ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದೀನಿ. ಭಗವಂತ ನನಗೂ ಇನ್ನೊಬ್ರಿಗೆ ಚೈನ್ ಕೊಡೋಷ್ಟು ಶಕ್ತಿ ತುಂಬಲಿ. ನಾನು ಆ ಥರ ಕೆಲಸಗಳನ್ನ ಮಾಡ್ತೀನಿ. ನನಗೂ ತುಂಬ ಕನಸುಗಳಿದೆ, ತುಂಬ ಸೇವೆಗಳೆಲ್ಲ ಮಾಡಬೇಕು ಅಂತ. ಅದು ಈಡೇರಲಿ ಅಂತ ಆಸೆ ಪಡ್ತೀನಿ. ಬಿಗ್ ಬಾಸ್ ಇಂದ ಬಂದು ಆಲ್ಮೋಸ್ಟ್ ಎಷ್ಟು 1 ತಿಂಗಳಾಯ್ತು, ಆಚೆ 1.5 ತಿಂಗಳಾಯ್ತು. ನಾರ್ಮಲ್ ಜಗತ್ತಲ್ಲಿದ್ದೀರಾ, ಮತ್ತೆ ಬ್ಯುಸಿ ಆಗಿದ್ದೀರಾ, ಕೆಲಸ ಮಾಡ್ತಾ 1 ತಿಂಗಳಾಯ್ತು ಆಲ್ಮೋಸ್ಟ್. ಕಾರ್ಯಕ್ರಮ ಅಲ್ಲ, 1 ತಿಂಗಳ ಮೇಲೆ 6-7 ದಿವಸ ಆಯ್ತು. ಆಲ್ಮೋಸ್ಟ್ 1 ತಿಂಗಳು ದಾಟಿದ್ದೀವಿ. ಸೊ ಆ್ಯಂಡ್ ಹೊಸ ಕಾರು ಇವಾಗ ತೊಗೊಂಡಿದ್ದಾರೆ, ಹೊಸ ಮೆಂಬರ್ ಫ್ಯಾಮಿಲಿಗೆ. ಇದೇ ಕಾರ್ ಏನಾಗಿ ತೊಗೊಂಡಿರೋದು ಪರ್ಟಿಕ್ಯುಲರ್ ಆಗಿ? ತುಂಬ ವರ್ಷದ ಇತ್ತ ಈ ಕಾರ್ ತೊಗೊಳ್ಲೇಬೇಕು ಅಂತ ಏನಾದ್ರು? ಪ್ರತಿ ಸಲಿನೂ ನಾನು ಹೇಳ್ದಂಗೆ ನಿಮಗೆ XUV ಕಾರ್ಗಳು ಆ ಥರದೊಂದು ನೋಡಿದಾಗ SUV ಕಾರ್ಗಳು XUV ನೋಡಿದಾಗ ಅನ್ಸೋದು, ಅಯ್ಯೋ ಈ ಕಾರ್ ತೊಗೋಬೇಕಲ್ಲ, ಈ ಥರ ದೊಡ್ಡ ಕಾರಲ್ಲಿ ಓಡಾಡ್ಬೇಕಲ್ಲ, ನಾವು ಯಾವಾಗ ಓಡಾಡೋದು ಅಂತ. ಈ ಥರ ಕನಸುಗಳು ತುಂಬ ವರ್ಷದಿಂದನೇ ಇದೆ ಸರ್. ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹತ್ರ ಹರಕೆ ಮಾಡ್ಕೊಂಡಿದ್ದು ನನಗಿನ್ನೂ ನೆನಪಿದೆ. ನನ್ನ ತಾಯಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳಕ್ಕೆ ಹೋಗಿದ್ದಾಗ ನಾನು ಬಸ್ಸಲ್ಲಿ ಹೋಗಿದ್ವಿ, ನಾನು ನಮ್ಮ ತಾಯಿ. ಯಾವಾಗಂದ್ರೆ ಒಂದು PUC ಟೈಮಲ್ಲಿ, PUC ಡಿಗ್ರಿ ಡಿಪ್ಲೊಮಾ ಟೈಮಲ್ಲಿ. ಆಗ ಹೋದಾಗ ದೇವ್ರ ಹತ್ರ ಬೇಡ್ಕೋತೈತೆ ಆ್ಯಕ್ಚುಲಿ, ದೇವರೇ ಭಗವಂತ ಒಂದೇ ಒಂದು ಸಣ್ಣ ಕಾರ್ ತೊಗೊಳ್ಳೋಷ್ಟು ಶಕ್ತಿ ನನಗೆ ಕೊಡಪ್ಪ, ಒಂದು ಸಣ್ಣ ಕಾರ್ ತೊಗೋಬೇಕು, ನಾನು ಕಾರಲ್ಲಿ ಓಡಾಡಬೇಕು, ಕಾರ್ ತೊಗೊಳ್ಳೋ ಶಕ್ತಿ ಕೊಡಪ್ಪ ಅಂತ ನಾನು ಬೇಡ್ಕೊಂಡಿದ್ದು. ಇನ್ನೂ ನನ್ನ ಕಣ್ಮುಂದೆ ಇದೆ, ದೇವ್ರ ಹತ್ರ ಬೇಡ್ಕೊಂಡಿದ್ದು ಒಂದು ಸಣ್ಣ ಕಾರ್ ಕೊಡು ಅಂತ. ಆದರೆ ಆ ದೇವರು ಆ ಒಂದು ಬೇಡ್ಕೊಂಡಿದ್ದಂತಹ ಒಂದು ವರನ ಇವತ್ತು ಈಡೇರಿಸಿದ್ದಾರೆ. ಇದು ನಿಮ್ಮ ಫಸ್ಟ್ ಕಾರಾ ಸರ್? ಇದು ಫಸ್ಟ್ ಕಾರಲ್ಲ, ಇನ್ನೊಂದು ಕಾರ್ ಇದೆ ನನ್ನ ಹತ್ರ. ಆ ಕಾರು ಅದು EMI ತೀರ್ಕೋತದೆ ಆ್ಯಕ್ಚುಲಿ. ಅದ್ರದ್ದೊಂದು ಕಾರ್ ಇತ್ತು. ಅದಾದಮೇಲೆ ಇದನ್ನು ತೊಗೊಳ್ಳೋಣ, ಚಿಕ್ಕ ಕಾರ್ ಅದು ಆ್ಯಕ್ಚುಲಿ, ಚಿಕ್ಕ ಕಾರು. ಅದಾದಮೇಲೆ ನಮಗೂ ಒಂದು ದೊಡ್ಡ ಕಾರ್ ತೊಗೋಬೇಕು ಅಂತ ಅನಿಸು. ಬಟ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದಂಥ ಒಂದು ಕನಸು ಇವತ್ತು ಈಡೇರಿಸಿದ್ದೇನೆ ಸರ್. ದೊಡ್ಡ ಕಾರ್ ಮಟ್ಟಕ್ಕೆ ಹೋಗಂಗೆ ಇವತ್ತು ಈಡೇರಿಸಿದ್ದೇನೆ ಸರ್. ಖುಷಿ ಆಗುತ್ತೆ. ನಾನು ನನ್ನ ಹೆಂಡತಿ ಕೂತ್ಕೊಂಡು ಹೋಗ್ತಿದ್ದಾಗ ಎಲ್ಲ ನೆನಪುಗಳಾಗುತ್ತೆ. ಏನೆಲ್ಲ ನೆನಪುಗಳಾಗುತ್ತೆ ಕಾರು? ಏನೆಲ್ಲ ನೆನಪಾಗುತ್ತೆ ಅಂದರೆ, ನಾನು ನನ್ನ ತಾಯಿ ಒಂದು ಕಡೆ ನನ್ನ ತಾಯಿ ಒಂದು ಚೀಲ ನಿಂಬೆಹಣ್ಣು, ಒಂದು ಕಡೆ ನಾನು ಒಂದು ಚೀಲ ನಿಂಬೆಹಣ್ಣನ್ನು ಹೊತ್ಕೊಂಡು ಒಂದು ಸ್ವಲ್ಪ ಶುಂಠಿನ ಇಟ್ಕೊಂಡು ಸೋಮವಾರಪೇಟೆ ಹಳ್ಳಿಗಳಲ್ಲಿ ನಾವು ನಿಂಬೆಹಣ್ಣು ಕುಯಿಸ್ತಾ ಇದ್ದಂಥ ಬರಿಗಾಲಲ್ಲಿ ನಡ್ಕೊಂಡು 3-4 ಕಿಲೋಮೀಟ್ರು ನಡ್ಕೊಂಡು ಹೋಗಿ ನಿಂಬೆಹಣ್ಣು ಕುಯಿಸ್ಕೊಂಡು ಸಿಟಿಗೆ ತಂದು ಇದೇ ಮಾದನಾಯಕನಹಳ್ಳಿಲಿ ನಾನು ನಮ್ಮಮ್ಮ ನಿಂಬೆಹಣ್ಣು ಮಾರ್ತಿದ್ದಂಥ ಒಂದು ದಿನಗಳು ಕಣ್ಮುಂದೆ ಬಂದೋಗುತ್ತೆ. ಇವತ್ತು ಅದೇ ದಿನ ನಾನು ನನ್ನ ಹೆಂಡತಿ ಕಾರಲ್ಲಿ ಹೋಗ್ತಾಯಿದ್ವಿ. ಬಟ್ ಏನು ವ್ಯತ್ಯಾಸ ಅಂದರೆ ನನ್ನ ತಾಯಿ ಇಲ್ಲ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಬದುಕು ನನ್ನ ತಾಯಿ ಕಲಿಸ್ಕೊಟ್ಟಿದ್ದಷ್ಟೇ, ಶ್ರಮ, ದಿನನಿತ್ಯ ಕೆಲಸ ಮಾಡು, ಯಾರೇನೇನಲಿ ತಲೆ ಕೆಡಿಸ್ಕೊಂಬೇಡ, ನಗ್ನಗ್ತಾ ಉತ್ತರ ಕೊಡು ಅಂತ ಹೇಳಿದ್ದಾರೆ. ನಾನು ಇವತ್ತೂ ನಾನು ಯಾರೇ ಏನೇ ಕಮೆಂಟ್ ಮಾಡಿ ಏನೇ ತಿರಸ್ಕಾರ ಮಾಡಿದ್ರು ನಾನು ರಿಪ್ಲೈ ಕೊಡೋಕ್ಕೋಗಲ್ಲ. ಯಾರೇ ಏನೇ ಅಂದ್ರೂ ನಾನು ರಿಪ್ಲೈ ಕೊಡೋಕ್ಕೋಗಲ್ಲ. ಮೌನವೇ ಉತ್ತರ. ನಮ್ಮ ಸಾಧನೆ ಯಾವಾಗಲೂ ಮುಂದಿನ ಗುರಿ ಕಡೆ ಇರಬೇಕು, ಕಮೆಂಟ್ಸ್ಗಳ ಕಡೆ ಇರಬಾರ್ದು. ಏನಂತ ಮನ್ಸಿಗೆ ನೋವಾಗಂತ ಕಮೆಂಟ್ಸ್ ಏನು ಮಾಡ್ತಾರೆ? ಕಮೆಂಟ್ಸ್ ಏನು ಮನ್ಸಿಗೆ ನನಗೆ ಗೊತ್ತಿರಬೇಕಾದ್ರೆ ಸಂತೋಷ್ ಅವ್ರನ್ನ ಆ ರೀತಿ ಯಾರು ಆ ಥರ ನೋಡಿಲ್ಲ. ಸಂತೋಷ್ ಅಂದ್ರೆ ಕಾಮಿಡಿ ತರಲೆ. ಹೌದು ಸರ್, ಹೌದು. ಅದು ಬಿಟ್ಟರೆ ಬಿಗ್ ಬಾಸಲ್ಲಿ ನೋಡ್ದಂಗೆ ಮಾತು. ಹೌದು ಸರ್, ಹೌದು ಸರ್. ಇಲ್ಲ ಯಾರೂ ಈ ಕಾರ್ ತೊಗೊಂಡ್ಮೇಲಂತೂ ನಾನು ನೋಡಿದ ಮಟ್ಟಿಗೆ ನಂದರಲ್ಲಿ ಒಂದು 4 ಮಿಲಿಯನ್ಸ್ ವ್ಯೂಸ್ ಹೋಗಿದೆ. 4 ಮಿಲಿಯನ್ಸ್ ವ್ಯೂಸ್ ಹೋಗಿದೆ. 4 ಮಿಲಿಯನ್ಸಲ್ಲಿ ಒಂದು 5 ಕಮೆಂಟ್ 6 ಕಮೆಂಟು ನೆಗೆಟಿವ್ ಆಗಿ ಯಾರೋ ಒಂದು ಇದಾಗಿ ಹಾಕಿದ್ರು ಕೂಡ. ಏನೋ ಒಂದು ಫಾರ್ ಎಕ್ಸಾಂಪಲ್ಲು ಯಾವುದು ಬಡವ ಅಂದ್ಕೊಂಡು ಕಾರ್ ತೊಗೊಂಬಿಟ್ಟ ತುಕಾಲಿ ಅಂದರೆ ಅಲ್ಲಿ ಚಪ್ಪಲಿಗೂ ಗತಿ ಇತ್ತಿಲ್ಲ, ಆ ಥರ ಎಲ್ಲ ಮಾತಾಡ್ತಿದ್ದ ಬಿಗ್ ಬಾಸಲ್ಲಿ ಅಂತ ಹೇಳ್ತಾಯಿದ್ರು. ಬಿಗ್ ಬಾಸಲ್ಲಿ ಚಪ್ಪಲಿಗೂ ಗತಿಲ್ಲ, ಬಟ್ಟೆಗೂ ಗತಿಲ್ಲ ಅಂತಿದ್ದ. ಹಂಗೆ ಅಂದ್ಕೊಂಡೇ ಕಾರ್ ತೊಗೊಂಬಿಟ್ಟ, ಬಡವ ಅಂದ್ಕೊಂಡೇ ಕಾರ್ ತೊಗೊಂಬಿಟ್ಟ ಅಂತ. ಅದಕ್ಕೆ ಇನ್ನೊಬ್ರು ಕಮೆಂಟ್ ಹಾಕಿದ್ರು, ಅಂದರೆ ಬಡವರು ಅಂತೂ ಲೈಫಲ್ಲಿ ಮೇಲ್ಗಡೆ ಬರಲೇಬಾರ್ದು, ಕಾರ್ ತೊಗೊಳ್ಳೇಬಾರ್ದು ಅಷ್ಟೇ ಅಂತ. ಸರ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಸರ್, ನನ್ನ ಲಕ್ಕಿ ಸ್ಲಿಪ್ಪರ್ ಸರ್. ನಾನು ಬಿಗ್ ಬಾಸಲ್ಲಿ ಇದೇ ಸ್ಲಿಪ್ಪರ್ ಹಾಕಿದ್ದೆ. ನೋಡಿದ್ರೆ ಇದು ಓಕೆ, ಇದೇ ಸ್ಲಿಪ್ಪರ್ ಹಾಕಿದ್ದೆ. ಇವಾಗಲೂ ಇದೇ ಸ್ಲಿಪ್ಪರ್ ಹಾಕ್ತೀನಿ ಸರ್. ನಾನು ಇದೇ ಸ್ಲಿಪ್ಪರ್ ಹಾಕಿದ್ದೀನಿ ಸರ್. ನಾನು ಯಾವಾಗ್ಲೂ ಏನಕ್ಕೆ ಲಕ್ಕಿ ಸ್ಲಿಪ್ಪರ್ ಅಂತ? ಲಕ್ಕಿ ಸ್ಲಿಪ್ಪರ್ ಅಂತ ಅಲ್ಲ, ಒಂಥರ ಏನೋ ಒಂದು ಅಟ್ಯಾಚ್ಮೆಂಟು ನನಗೆ. ಓಕೆ, ಈ ಥರ ಸ್ಲಿಪ್ಪರ್ಗಳು ನಮ್ಮ ತಂದೆ ಹಾಕ್ತಿದ್ರು.
ಆಮೇಲೆ ನಾನು ಶೂ ಹಾಕೋದು ತೀರ ಕಮ್ಮಿ, ಯಾವ್ದಾದ್ರು ಶೋಗಳಲ್ಲಿದ್ದಾಗ ಶೂ ಹಾಕ್ತೀನಿ. ಹ್ಞೂ ಆಮೇಲೆ ನಾನು ಹೇಳಿದ್ರೆ ಈಗ ನಾನು ತೀರಾ ಅಂದರೆ ಯಾರಾದರೂ ಏನಾದರೂ ಕೇಳಿದ್ರೆ, ಈಗ ನೀವು ಸರ್ ಏನು ಸರ್ ನೀವು ಅದೇ ಕಮೆಂಟು ಬಡವರು ಅದು ಇದು, ಸರ್ ನಾನು ಬಡವಲ್ಲ, ಒಬ್ಬ ಶ್ರಮಜೀವಿ ನಾನು. ನಾನು ಬಡವ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಆದರೆ ಇರೋವಂಥ ಒಂದು ಜೀವನದಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಾನು. ಅಲ್ವಾ? ನಾನು ಹೇಳ್ಬೋದು, ಅಯ್ಯೋ ಈಗೆಲ್ಲರೂ ಹೇಳ್ಕೊತಾರೆ, ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ನಾನು ಏನು ಕೇಳ್ಕೋಬೇಕು? ಜೀವನನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಲೈಫ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ತಪ್ಪೇನಿದೆ ನಾನು ಕೇಳ್ತಾ ಇರೋದು? ಈಗ ಬಡವ ಅಂತ ಹೇಳ್ಕೊಂಡು ಕಷ್ಟಪಟ್ಟು ಇದು ಮಾಡಿ ಜೀವನ ಮಾಡಿಕೊಂಡು ಏನೋ ಒಂದು ಸಾಧನೆ ಮಾಡಿಕೊಂಡು, ಏನೋ ಬಿಗ್ ಬಾಸ್ ಅಲ್ಲಿ ಅಷ್ಟು ದಿನ ಇದ್ರಿ, ಆಲ್ಮೋಸ್ಟ್ 100 ದಿನ ಇದ್ರಿ, ಅದರಿಂದ ಒಂದು ಪೇಮೆಂಟ್ ಅಂತ ಬರುತ್ತೆ. ಯಾಕಂದ್ರೆ ನೀವು ಹೊರಗಡೆ ಇದ್ರೂ ಒಂದು ಸಂಭಾವನೆ ಅಂತ ಇದೆ. ಸಿನಿಮಾ ಮಾಡೋದು ಸಂಭಾವನೆ ಇದೆ, ಸೀರಿಯಲ್ ಮಾಡೋ ಸಂಭಾವನೆ ಇದೆ, ಅಥವಾ ನೀವು ಒಂದು ಏನೋ ಒಂದು ಗಿಚ್ಚಿಗಿಲ್ನ ಇನ್ನೊಂದು ಮಾಡೋ ಸಂಭಾವನೆ ಇದೆ. ಆ ದುಡ್ಡಲ್ಲಿ ಉಳಿಸಿ ಅಥವಾ ಇನ್ನೊಂದು ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಒಂದು ಕಾರ್ ತೊಗೊಂಡ್ರೆ ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಏನಕ್ಕೆ ತಲೆ ಕೆಡಿಸ್ಕೊಬೇಕು ಕಮೆಂಟ್ಸ್ಗಳಿಗೆ? ನಾನು ಕಮೆಂಟ್ಸ್ಗಳು ಓದಕ್ಕೂ ಅಲ್ಲ ಸರ್, ನೋಡ್ತಿದ್ದೆ ಭಾರಿ ಖುಷಿ ಆಯಿತು ನನಗೆ. ಇಷ್ಟು ವರ್ಷಕ್ಕೆ ಒಂದು ಕಾರ್ ತಗೊಂಡ್ಮೇಲೆ 1800 ಕಮೆಂಟ್ ಬಂದಿರೋದು ನೋಡಿ ನನ್ನ ಪೇಜಲ್ಲಿ ನಾನು ಭಾರಿ ಖುಷಿ ಆಯ್ತು. ನನಗೆ ಹೆಮ್ಮೆ ಅನ್ನಿಸ್ತು ನನಗೆ. ಅಷ್ಟು ಕಮೆಂಟ್ಸು ನನಗೆ ಪಾಸಿಟಿವ್ ಆಗೇ ಕೊಟ್ಟಿದ್ದಾರೆ. ಆಮೇಲೆ ಕಂಗ್ರಾಟ್ಸ್ ಮಾಡಿದ್ದಾರೆ. ತುಂಬ ಅವ್ರ ಸಪೋರ್ಟೇ ಬೇರೆ. ಯಾರಾದರೂ ಒಂದು ಇದು ಮಾಡಿದ್ರೆ ಅವ್ರ ಪರವಾಗಿ ಮಾತಾಡೋ ಅಂಥದ್ದು, ಈ ಥರ ಎಲ್ಲ ಸಪೋರ್ಟ್ ಮಾಡಿದರೆ, ಈ ಥರ ಒಂದು ಸಪೋರ್ಟ್ ನೋಡಿ ನಂಗೆ ಸೀರಿಯಸ್ಸಾಗಿ ಖುಷಿ ಆಯಿತು ಸರ್. ನಂಗೆ ನಿಜವಾಗ್ಲೂ 2 ದಿವಸದಿಂದ ಖುಷಿಗೆ ಒಂಥರ ಅದು ಎಂಡೇ ಇಲ್ಲ, ಆ ಥರ ಖುಷಿ ಪಡ್ತಾ ಇದ್ದೀನಿ. ಯಾವಾಗಲೂ ಆ ಥರ ರೇಷಿಯೋದಲ್ಲಿ ನೋಡ್ಬೇಕು. ಅಂದರೆ ನಮ್ಮ ಬಗ್ಗೆ ಒಳ್ಳೇದು ಮಾತಾಡೋರು ಎಷ್ಟು ಜನ ಅವರೇ, ಕೆಟ್ಟದ್ದು ಎಷ್ಟು ಜನ ಅವರೇ, ಖುಷಿ ಪಡೋರು ಎಷ್ಟು ಜನ ಇದ್ದಾರೆ, ಉರ್ಕೊಳ್ಳೋರು ಎಷ್ಟು ಜನ ಇದ್ದಾರೆ. ಇಲ್ಲಿ ಖುಷಿ ಪಡೋರು ಜಾಸ್ತಿ ಇದ್ದಾಗ ಅದು ಯಾವುದೋ ಒಂದು 5-10 ಕಮೆಂಟ್ಗೋ ಇದಕ್ಕೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಹೌದು ಸರ್, ಭಾರಿ ಖುಷಿ ಆಯಿತು ನನ್ನನ್ನು ಪ್ರೀತಿಸಿ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಅಂದರೆ ನಾನು ಸುಮ್ಮನೆ ಒಂದು ಪೋಸ್ಟ್ ಹಾಕಿದ್ದೆ, ನೋಡ್ಕೊಳ್ಳಿ ನಿಮ್ಮಿಂದನೇ ನಾನು ಇಲ್ಲಿ ತನಕ ಬಂದಿದ್ದೀನಿ. ಹೌದು ಸರ್, ನಾನು ಈ ನನ್ನ ಬೆಳವಣಿಗೆಗೆ ಸರ್, ನಾನು ಇವತ್ತೇನಾದರೂ ಈ ಕಾರ್ ತೊಗೊಂಡಿದ್ದೀನಿ ಅಂದರೆ ಅದು ನನ್ನ ಜನಗಳು ಸರ್, ನನ್ನ ಹೃದಯಕ್ಕದ್ದ ಜನಗಳು, ಖಂಡಿತ ನನ್ನ ಅಭಿಮಾನಿಗಳು ಸರ್, ನನ್ನ ಪ್ರೀತಿಸುವಂಥವ್ರು. ಯಾಕೆಂದರೆ ಅವರಿಂದನೇ ಸರ್ ನಾನು 111 ದಿವಸ ಇದ್ದಿದ್ದು, ಅವರಿಂದನೇ ಸರ್ ಈ ಕಾರ್ ತೊಗೊಂಡಿರೋದು ನಾನು. ಅವರಿಂದನೇ ನಾನು EMI ಕಟ್ಟೋದು. ಹೆಂಗೆ ಅಂದರೆ ನಾವು ಕಾಮಿಡಿ ಮಾಡ್ತೀವಿ, ಅವ್ರು ನಗ್ತಾರೆ. ಆ ನಗೋ ಎಲ್ಲಿ ತನಕ ನೀವು ಅವ್ರನ್ನ ಎಂಟರ್ಟೈನ್ ಮಾಡ್ತೀರೋ ಅಲ್ಲಿ ತನಕ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ನಾನು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ, ಅವ್ರು ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಸರ್. ಕಾಮಿಡಿಗೆ ಯಾವತ್ತೂ ಸೋಲಿಲ್ಲ ಸರ್. ಹೌದು, ಕಾಮಿಡಿನ ಯಾರೂ ರಿಜೆಕ್ಟ್ ಮಾಡಲ್ಲ. ಕಾಮಿಡಿನೇ ಜಾಸ್ತಿ ಇಷ್ಟಪಡೋದು ಜನ. ಹೌದು, ಆ ಜೋನರಲ್ಲಿ ಇರೋದ್ರಿಂದ ನನ್ನ ಜನ ಯಾವತ್ತೂ ನನ್ನ ಕೈ ಬಿಡಲ್ಲ ಸರ್. ಆ್ಯಂಡ್ ವರ್ತೂರಿಗೆ ಫೋನ್ ಮಾಡಿದ್ರಾ? ವರ್ತೂರು ಸಂತೋಷ್ಗೆ ಕಾರ್ ತೊಗೊಂಡ್ಮೇಲೆ? ಸರ್ ತೊಗೊಂಡ್ಮೇಲೆ ಮಾಡಿದ್ದೆ ಸರ್. ಏನಂದ್ರು? ತೊಗೊಂಡೆ ಅಂತ ಹೇಳಿದೆ, ಖುಷಿಪಟ್ಟರು, ಅವರು ಖುಷಿಪಟ್ಟರು, ವರ್ತೂರಣ್ಣನು ಖುಷಿಪಟ್ಟರು, ಆಮೇಲೆ ಹುಡುಗರೆಲ್ಲ ಖುಷಿಪಟ್ಟರು. ಕೆಲವ್ರು ಫೋನ್ ಮಾಡಿದ್ರು, ಇನ್ನು ಕೆಲವ್ರು ಫೋನ್ ಮಾಡಿಲ್ಲ. ನಾನು ಅದಕ್ಕೂ ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನಮ್ಮ ಜೀವನ ನಮ್ಮ ಕೈಯಲ್ಲಿ ಅಷ್ಟೇ ಅಲ್ವಾ? ಅಲ್ಲಿಂದ ನಂಗೆ ಕರ್ಸಿದ್ದಾರೆ ಕಾರ್ ತೊಗೊಂಡಿದ್ದೀನಿ ಅಂತ. ನೋಡೋಕೆ ಬಂದರೆ ಒಂದು ಸ್ವೀಟು ಕೊಡದೆ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾರೆ. ಅಟ್ಲೀಸ್ಟ್ ಒಳಗಡೆ ಆದರೂ ತೋರಿಸಿ ಕಾರ್ ನೋಡೋಣ ಬನ್ನಿ ಸರ್. ಒಂದು ನಿಮಿಷ ಇದು ಹೇಳಬೇಕು. ಬಂದವರೆಲ್ಲ ಸ್ವೀಟ್ ಕೇಳ್ತಾರೆ. ನೆನ್ನೆ ಎಲ್ರಿಗೂ ಜಿಲೇಬಿ, ಇನ್ನೇನು ಕೇಳ್ತಾರೆ, ಮರಿ ಹೊಡೆದು ಬಾಡೂಟ ಹಾಕಿರೋಣ ಸರ್. ನೆನ್ನೆ ಎಲ್ರಿಗೂ ಜಾಮೂನ್ ಕೊಟ್ಟಿದ್ದೆ. ಅದನ್ನು ಕೊಟ್ಟಾಗ ಕೆಲವರೆಲ್ಲ ಹೇಳಿದ್ರು, ₹1 ₹2 ಜಾಮೂನ್ ಕೊಡ್ತಾ ಇದೆಯಲ್ಲ ಅಂತ. ನಿಜವಾಗ್ಲೂ ಜಾಮೂನ್ ಅನ್ನೋದು ಏನಿದೆ ರೌಂಡ್ ಶೇಪಲ್ಲಿ ಬರೋದು ನಮ್ಮ ಹಳ್ಳಿಯ ನೆನಪು, ಹಳ್ಳಿಯ ಸೊಗಡು. ಅದನ್ನು ನೆನಪಿಸ್ಕೊಳ್ಳೋಕ್ಕೋಸ್ಕರನೇ ಆ ಥರ ಒಂದು ಜಿಲೇಬಿಯನ್ನು ಕೊಟ್ಟಿದ್ದೆ. ಅಂದರೆ ರೌಂಡ್ ಕಲರ್ ಜಾಮೂನ್ ಬರುತ್ತೆ, ಆ ಜಾಮೂನ ಸರ್. ನಾವು ಏನು ಕೊಟ್ಟರು ತಿಂತೀವಿ. ಅದು ಇದೇ ಕೊಡಿ ಅಂತಲ್ಲ, ಒಂದು ಖುಷಿನ ವ್ಯಕ್ತಪಡಿಸ್ಕೊಳಕ್ಕೆ ಕೊಡೋದು ಸ್ವೀಟ್ನ. ಹಿಂದೆ ಸಕ್ಕರೆ ಹಾಕೋರು ಬಾಯಿಗೆ, ಬೆಲ್ಲ ಹಾಕೋರು, ಮನೇಲಿ ಹೋದಾಗ ಕೊಡೋರು ನಿಮಗೆ ಬೆಲ್ಲ ಸಕ್ಕರೆ ಕೊಟ್ಬಿಟ್ಟು ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತಾರಲ್ಲ, ಹಂಗೆ ಅದು. ಎಲ್ರಿಗೂ ಹೇಳೋದಿಷ್ಟೇ, ಕಷ್ಟಪಡಿ, ದುಡೀರಿ. ನೀವು ಮುಂದೆ ಹಂತವಾಗಿ ಬೆಳೆದು ಒಂದು ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಸ್ವೀಕರಿಸ್ಕೊಳ್ಳಿ. ಶ್ರಮ ಪಡಬೇಕಷ್ಟೇ ಜೀವನದಲ್ಲಿ, ಶ್ರಮ ಪಡಿ ಅಷ್ಟೇ. ಅಲ್ಲ, ಇನ್ನೂ ಮುಗ್ದಿಲ್ಲ, ಬನ್ನಿ. ಇನ್ನೂ ಇದೆಯಾ? ಸ್ಪೀಡ್ ಪ್ಲಸ್ ಕರ್ನಾಟಕ.